ನಾವು ಬಯಾಲಜಿ ಸೆಕೆಂಡ್ ಮಾಡೋ ಅವರು ನಮ್ಮ ರಾಮ್ಜಿ. ಯಾಕೋ ಸ್ವಲ್ಪ ಓದ್ಕೊಂಡ ಥರ ಇದೆ, ನಿದ್ದೆ ಹೋಗಿದ್ದೀನಿ ಅನ್ನೋ ಥರ ಇದೆ ಅಲ್ವಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಂದ್ ಅನಿ ಲಾಗ್ಸ್. ಇವತ್ತು ನಾನು ನಮ್ಮೂರಲ್ಲಿದ್ದೀನಿ. ನಾಳೆ ಟೆಂಪಲ್ ಹೋಗಬೇಕು ಅಂತೇಳ್ಬಿಟ್ಟು ತುಳಸಿ ಕೊಯ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಬಂದಿದ್ದೀವಿ. ಇವತ್ತು ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತೇನೆಲ್ಲ ಆಗುತ್ತೆ ಹೇಳ್ಬಿಟ್ಟು ನೋಡೋಣ. ಫ್ಲವರ್ ಬಂದುಬಿಟ್ಟು ವಿಂಕಾ ರೋಸಾ ಫ್ಲವರ್. ನಾವು ಬಯಾಲಜಿ ಸೆಕೆಂಡ್ PUCಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಇದರಲ್ಲಿ ಅಮೀಬಾ ಇದೆಲ್ಲ ಅದೇನೋ ಫೈಂಡ್ ಮಾಡ್ತಿದ್ವಿ, ಮರ್ತೋಗಿದ್ದೀನಿ ನಾನು. ಈ ಫ್ಲವರ್ ಇದರದ್ದು ಸ್ಟೆಮ್ಮಿಂದ ನಾವು ಫೈಂಡ್ ಮಾಡ್ತಿದ್ವಿ ಗೈಸ್. ಗೈಸ್ ನನ್ನ ಫೇಸ್ ಯಾಕೋ ಸ್ವಲ್ಪ ಊದ್ಕೊಂಡ ಥರ ಇದೆ, ನಿದ್ದೆ ಹೋಗಿದ್ದೀನಿ ಅನ್ನೋ ಥರ ಇದೆ ಅಲ್ವಾ. ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಇದು ನಮ್ಮ ಊರಿನ ವ್ಯೂ ಗೈಸ್, ನಮ್ಮ ಮನೆಗಳ ಸುತ್ತಮುತ್ತ ಹೇಗಿದೆ ಕಮೆಂಟ್ ಮಾಡಿ. ನಮ್ಮ ಹಸುಗಳು ನೋಡಿ ತೋರಿಸ್ತೀನಿ ರೀ. ಅಲ್ಲಿರೋದು ನಮ್ಮ ಹಸುಗಳು, ನಾವೇ ಕಟ್ಟಾಕಿದ್ದೀವಿ ಗೈಸ್. ವಾಯ್ಸು ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಬೇಜಾರು ಮಾಡ್ಕೊತಾರೆ ಗೈಸ್. ಸೊ ಅದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇದು ನಮ್ಮ ದೊಡ್ಡಮ್ಮ ಅವರ ಮನೆ. ತುಳಸಿ ತುಳಸಿ ಕಟ್ ಮಾಡು ಬೇಗ ಬೇಗ. ತುಳಸಿ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ಗೈಸ್. ಇದೆಲ್ಲ ನಮ್ಮದೇ ಏರಿಯಾ ಅಂತಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಇರೋವಂಥದ್ದು. ಅದು ನಮ್ಮ ಮನೆ. ಲಕ್ಷ್ಮಿ ಏನಾದರೂ ಮತ್ತೆ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಬಚ್ಚಿಕ್ಕೊಂಡ್ಬೇಡ, ಮಾಡು ಬೇಗ. ಹಾಯ್ ಗೈಸ್ ಅಂತ ಮಾಡು. ನಿಮಗೇನಾದರೂ ಈ ಗಿಡ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೇಮ್ ಸ್ವಲ್ಪ ಸೂರ್ಯಕಾಂತಿ ಥರ ಇದೆ, ಬಟ್ ಅದು ಸೂರ್ಯಕಾಂತಿ ಅಲ್ಲ. ಕಬ್ಬು ನೋಡಿ ಗೈಸ್, ಆಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮನೆಗಳು. ಕರಿಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ನಮ್ಮ ದೊಡ್ಡಪ್ಪ ಮನೆ, ಬಟ್ ಅವರು ಮಾರಿಬಿಟ್ಟಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮನೆ ಸುತ್ತಮುತ್ತ ಈ ಥರ ಇತ್ತು, ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನಿಮ್ಗೇನಾದರೂ ಬೋರ್ ಆದರೆ ನೀವು ಸ್ಕಿಪ್ ಮಾಡ್ಬೋದು ವೀಡಿಯೋನ. ನಾನು ಸ್ಟಾರ್ಟಿಂಗ್ ಅಲ್ವಾ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಮುಂದೆ ಸ್ವಲ್ಪ ಫುಲ್ ಮಾತಾಡೋದಕ್ಕೆ ಒಂದು ಸ್ವಲ್ಪ ಸಂಕೋಚ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ನಮ್ಮ ಲಕ್ಷ್ಮಿಗೆ ಹಾಗೆ ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಒಂದು ತುಳಸಿನ ಕಟ್ ಮಾಡ್ತಾಯಿದ್ವಿ. ಈ ಒಂದು ಫ್ಲವರ್ ಬಂದುಬಿಟ್ಟು ದುರ್ದ್ರಾಕ್ಷಿ ಅಂತ ಕರಿತೀವಿ. ನೀವೇನು ಕರಿತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನಗೆ ಸ್ಟಾರ್ಟಿಂಗ್ ಅಲ್ವಾ, ನಾನು ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ಕಂಟೆಂಟ್ ತೊಗೊಂಬರ್ಬೋದು ಆ್ಯಂಡ್ ಏನು ವೀಡಿಯೋಸ್ ಮಾಡ್ಬೋದು ಅಂತ ನಂಗೆ ಅಷ್ಟು ಐಡಿಯಾ ಬರ್ತಲ್ಲ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು 100% ಟ್ರೈ ಮಾಡ್ತೀನಿ. ನಮ್ಮ ಲಕ್ಷ್ಮಿಗೆ ಹಾಗೆ ರೇಗಿಸ್ತಾ ಇದ್ದೆ. ಅವಳು ನಿಂಗೆ ಏನು ಯಾವಾಗೂ ಗಾಯ್ಸ್ ಗಾಯ್ಸ್ ಅಂತ ಇರ್ತೀಯ, ಬೇರೆದೇನು ಬರಲ್ವಾ ಅಂತ ನನ್ನ ಜೊತೆ ಮಾತಾಡ್ತಾ ಇದ್ಲು. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ತುಳಸಿ ದೇವರಿಗೆ ಹಾಕಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಕಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನನಗೆ ಲೈವಲ್ಲಿ ಮಾತಾಡೋದು ತುಂಬಾ ಇಷ್ಟ, ಬಟ್ ಸ್ಟಿಲ್ ಏನೋ ಒಂಥರ ಅಷ್ಟು ಬೇಗ ಬೇಗ ವರ್ಡ್ಸ್ ಬರ್ತಾ ಇಲ್ಲ. ನಿಮಗೇನಾದರೂ ಬೋರ್ ಅನಿಸಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೂ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ. ಇದು ಜಾಸ್ತಿ ನಾನು ಯಾಕೆ ಆ ಒಂದು ತುಳಸಿ ಕಟ್ ಮಾಡ್ತಿದ್ದೆ ಅಂದರೆ, ತುಂಬ ಎಷ್ಟು ಸೊಪ್ಪು ಬಂದಿದೆ ಗೊತ್ತಾ, ಅಷ್ಟು ಸೊಪ್ಪು ಬಂದಿತ್ತು. ಇಲ್ಲಿ ನಮ್ಮ ಅವ್ರು ಕೆಲಸ ಮಾಡ್ತಾಯಿದ್ರು, ನಮ್ಮ ಒಂದು ಚಿಕ್ಕಪ್ಪ ಮತ್ತು ನಮ್ಮ ಮಮ್ಮಿ, ನಮ್ಮ ತಮ್ಮ. ಹಾಯ್ ಮಾಡು ಅಂದರೆ ನಮ್ಮ ಚಿಕ್ಕಪ್ಪ ಅಂದರೆ ರಾಮ್ಜಿ, ಅವ್ರನ್ನ ನಾನು ರಾಮ್ಜಿ ಅಂತ ಕರಿತೀನಿ. ಅವರು ಹಾಯ್ ಮಾಡ್ತಾ ಇದ್ದರು. ನಮ್ಮ ಮಮ್ಮಿ ಹಾಯ್ ಮಾಡು ಅಂತಂದರೆ ನಿಂಗೆ ಇನ್ನೇನು ಕೆಲಸ ಇಲ್ವಾ ಅಂತ ಬೈತಾ ಇದ್ದರು. ಹಾಗೆ ಕುರಿಗಳು, ನಮ್ಮದು ಕುರಿ ಇತ್ತಲ್ವ, ಅದನ್ನು ನಾನು ಸುಮ್ಮನೆ ಹೋಗ್ಬಿಟ್ಟು ಹಾಯ್ ಮಾಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ನೋಡಿ ಹೇಗೆ ಮಾಡ್ತಾಯಿದ್ದೀನಿ ನೋಡಿ. ಹಾಯ್ ಚೈಮ,
ಆಯ್ತು. ಇದು ನನ್ನ ಫೇವ್ರೇಟ್ ಹಸು ಗೈಸ್. ಗೈಸ್ ಬನ್ನಿ. ಹೇ ಕುರಿ, ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಕುರಿ. ಟ್ರ್ಯಾಕ್ಟರ್ ನಮ್ಮದೇ ಗೈಸ್. ಟ್ರ್ಯಾಕ್ಟರ್ ಮೇಲೆ ನನ್ನ ಹೆಸರಿದೆ, ಮತ್ತೆ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ತಾತ ನಮ್ಮ ಅಜ್ಜಿ ಹೆಂಗೆ ಕೂತ್ಕೊಂಡಿದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್. ನಮ್ಮೂರಲ್ಲಿ ಅಕ್ಕಮಕ್ಕ ಫೇಮಸ್. ಗೈಸ್ ನಮ್ಮ ಟ್ರ್ಯಾಕ್ಟರಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ನಮ್ಮ ಒಂದು ಮನೆ ದೇವ್ರಿಗೆ ಹೋಗ್ಬೇಕಂತಂದರೆ ಯಾವಾಗೂ ಟೆಂಪಲಲ್ಲಿ ಹೋಗ್ತೀವಿ. ಫ್ಯಾಮ್ಲಿ ಎಲ್ಲ ಹೋಗ್ಬೇಕಂತಂದರೆ ನಾವು ನಮ್ಮ ಮನೆ ಫ್ಯಾಮ್ಲಿಯವರೆಲ್ಲರೂ ಹೋಗ್ತಾ ಇದ್ವಿ. ಟ್ರ್ಯಾಕ್ಟರು ಒಂದು ಕೋಟಗಲ್ಲಲ್ಲಿ ಇರೋವಂಥ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಅಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಯಾವಾಗೂ ಟೆಂಪಲ್ಗೆ ಹೋಗ್ತೀನಿ. ಆ್ಯಕ್ಚುಲಿ ನಂದು ಫಸ್ಟ್ ಸ್ಯಾಲ್ರಿ ಬಂದಿತ್ತಲ್ವ, ನನ್ನ ಮನೆ ದೇವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಮುಕ್ಕೊಂಡಿದ್ದೆ. ಅದಕ್ಕೆ ಮನೆಯವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರೋಣ ಮತ್ತು ಅಭಿಷೇಕ ಮಾಡಿಸ್ಕೊಂಡು ಅನ್ನದಾನ ಮಾಡೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ನಮ್ಮ ಮಮ್ಮಿಯವರು ಎಲ್ಲನೂ ಸ್ವಲ್ಪ ಒಂದು ಮಗು ಇತ್ತು, ಚಿಕ್ಕ ಮಗು, ಅದೆಲ್ಲ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಇದ್ದರು. ನಮ್ಮ ಒಂದು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ರೋಡ್ಸ್ ಹೇಗಿದೆ ನಮ್ಮ ಕಡೆ ಅಂತೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಡೇಸ್ ಆದಮೇಲೆ, ನಾವು ಜಾಸ್ತಿ ದಿನ ಆಗಿತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು. ಯಾಕಂದರೆ ನಾವು ಯಾವಾಗೂ ಪ್ರತಿ ವರ್ಷದಲ್ಲಿ ಒಂದು 2-3 ಡೇಸ್ ಹೋಗ್ತಾನೆ ಇದ್ವಿ ಟ್ರ್ಯಾಕ್ಟರಲ್ಲಿ. ನಾವೇನಾದರೂ ಕಾರ್ ತೊಗೊಂಡ್ರೆ ಕಾರಲ್ಲಿ ಹೋಗ್ಬೋದು, ಬಟ್ ನಮ್ಗೆ ಸ್ಟಿಲ್ ಇನ್ನೂ ಕಾರ್ ಇಲ್ಲ ಅಲ್ವಾ. ಸೊ ಅದಕ್ಕೆ ಟ್ರ್ಯಾಕ್ಟರಲ್ಲಿ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಫ್ಯಾಮ್ಲಿ ಎಲ್ಲರೂ ಸೇರಿಕೊಂಡು ಈ ಥರ ಮಾತಾಡಿಕೊಂಡು ಟ್ರ್ಯಾಕ್ಟರಲ್ಲಿ ಹೋಗೋದು, ಆ ಒಂದು ಗಾಳಿ ಎಲ್ಲ ಒಂದು ಅಂದರೆ ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲನೂ ಟ್ರಾವೆಲ್ ಮಾಡೋದು. ನಮ್ಮೂರಲ್ಲಿ ಬೆಟ್ಟ ಇದೆ, ಆ ಬೆಟ್ಟಗೂ ಹೋಗ್ತಾಯಿದ್ವಿ ನಾವು. ಆ್ಯಕ್ಚುಲಿ ನಮಗೆ ಫ್ರೀ ಇಲ್ಲ ಒಂದು ಹೋಗೋದಕ್ಕೆ, ಆ್ಯಂಡ್ ಯಾರೂ ಅಷ್ಟು ಬರೋದಿಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಇದು ಚಿಂತಾಮಣಿಯಲ್ಲಿ ನಾವು ಹೋಗ್ತಾಯಿದ್ದೀವಿ. ಯಾರಾದರೂ ಚಿಂತಾಮಣಿಯವರು ನೋಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲಿ ಆದರ್ಶ ಟಾಕೀಸ್ ಅಂತ ಇತ್ತು, ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡ್ರೆ. ನಾನು ಚಿಂತಾಮಣಿಯಲ್ಲಿ ನನ್ನ ಇಂಟರ್ವರೆಗೂ ನಾನು ಅಲ್ಲೇ ಸ್ಟಡಿ ಮಾಡಿದ್ದು. ಸೊ ಅದು ನನಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂಥರ ಲೈಕ್ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಚಿಂತಾಮಣಿನ ಅಂತ ಫೀಲ್ ಆಗುತ್ತೆ. ಮತ್ತು ಆ ಒಂದು ಎಲ್ಲ ಹೋಗ್ತಾ ಇದ್ದಾಗ ರೋಡ್ಸ್ ಎಲ್ಲ ನೋಡಿದಾಗ ಏನೋ ಒಂಥರ ಖುಷಿ. ಇದೆಲ್ಲ ನಾವು ಇರ್ತಾಯಿದ್ವಿ, ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ ಅಂತೆಲ್ಲ ನೋಡಿಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅವನಿದ್ದ ಅಲ್ವ, ಎಲ್ಲಿ ದೇವಸ್ಥಾನ ಬಂದರೂ ಅವ್ನು ಫುಲ್ ಕಿರ್ಚ್ತಾ ಇದ್ದ ಆ ಮಗು. ಹಾಗೆ ಮತ್ತು ಚಿಂತಾಮಣಿ ಬ್ರಿಡ್ಜ್ನ ದಾಟ್ಕೊಂಡು ಹೋಗ್ತಾ ಇದ್ವಿ. ನಾನು ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸ್ಟಿಲ್ ಪರವಾಗಿಲ್ಲ. ನಮ್ಮ ಏರಿಯಾಸ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತೇಳ್ಬಿಟ್ಟು ನಾನು ಒಂದು ಮೆಮೊರಿ ಆಗಿರುತ್ತೆ ಅಂತೇಳ್ಬಿಟ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅಲ್ಲಿರೋ ಹುಡುಗಿ ನಮ್ಮ ಕಝಿನ್ನು ಮತ್ತು ನಮ್ಮ ಅಜ್ಜಿ ಇದ್ದರು, ನಮ್ಮ ಮಮ್ಮಿ ಎಲ್ಲರೂ ಹೋಗ್ತಾಯಿದ್ವಿ. ನಮ್ಮ ತಾತ ಮತ್ತು ನಮ್ಮ ಡ್ಯಾಡಿ ಬೈಕಲ್ಲಿ ಹೋಗಿದ್ದರು. ನಾನು ಸುಮ್ಮನೆ ನನ್ನ ತಂಗಿ ಕ್ಯಾಪ್ಚರ್ ಮಾಡ್ತಾಯಿದ್ದಕ್ಕೆ ಹಾಯ್ ಹೇಳಿದ್ದೆ. ನನ್ನ ಔಟ್ಫಿಟ್ಟು ನಾನು ಸ್ಯಾರಿ ಉಟ್ಕೊಂಡಿದ್ದೆ, ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಓಕೆ, ಎಷ್ಟು ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ತೋರಿಸ್ತೀನಿ ಟೆಂಪಲ್ ಹೇಗಿದೆ ಅಂತೇಳ್ಬಿಟ್ಟು ನೋಡಿ. ಇದು ನರಸಿಂಹಸ್ವಾಮಿ ಟೆಂಪಲ್ಲು. ಇದು ನಮ್ಮ ಮನೆ ದೇವರು.
ನಾವು ಯಾವಾಗ ಬರಬೇಕಂತಂದ್ರೂ ಇಲ್ಲಿಗೆ ಬರ್ತೀವಿ. ಅನ್ನದಾನ ಎಲ್ಲ ಮಾಡಿದ್ವಿ. ಅದನ್ನು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂತಂದರೆ ಅದೆಲ್ಲನೂ ಏನು ಶೋ ಮಾಡೋದೇನು ಎಲ್ಲರಿಗೂ, ಅದು ಪ್ರಸಾದ ಥರ ಮಾಡ್ಕೊಂಡು ಹೋಗಿದ್ವಿ, ಯಾಕೆ ಶೋ ಮಾಡಬೇಕು ಅದೆಲ್ಲ ಅಂತ ಹೇಳ್ಬಿಟ್ಟು ನಾನು ಅಷ್ಟೇನು ಕ್ಯಾಪ್ಚರ್ ಮಾಡಲಿಲ್ಲ. ಈ ಟೆಂಪಲ್ ಹೇಗಿದೆ ನೋಡಲಿ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಯಾರಾದರೂ ಸಿಂಪಲ್ಲಾಗಿ ಮ್ಯಾರೇಜ್ ಮಾಡ್ಕೊಳೋರು ಎಲ್ಲನೂ ಇಲ್ಲಿ ಮಾಡ್ತಾರೆ ಮ್ಯಾರೇಜು. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಒಬ್ಬರದ್ದು ಕೂಡ ಇಲ್ಲಿ ಮ್ಯಾರೇಜ್ ಆಯಿತು. ಈ ಕಡೆ ಇಲ್ಲೆಲ್ಲ ಮನೆಗಳಿದೆ ಅಲ್ವಾ, ಅದು ಅಲ್ಲಿ ಊಟ ಎಲ್ಲ ಬಡಿಸೋದು, ಏನಾದರೂ ಮ್ಯಾರೇಜ್ ಆಗಿರೋರಿಗೆ ಅಲ್ಲಿ ಫಂಕ್ಷನ್ ಹಾಲ್ ಥರ ಅದು ಇದೆ. ತುಂಬ ಜನ ಮದುವೆ ಕೂಡ ಆಗುತ್ತೆ ಇಲ್ಲಿ. ಇನ್ನು ಡೆವಲಪ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಎಲ್ಲನೂ, ಅದು ದ್ವಾರಕ ಎಲ್ಲ ಕಟ್ತಾ ಇದ್ದಾರೆ. ನಾವು ಚಿಕ್ಕವಾಗಿಂದನೂ ಪ್ರತಿ ಸರಿನೂ ನಾವು ಇಲ್ಲಿಗೆ ಬರ್ತೀವಿ. ನನಗಂತೂ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಒಂದು ಶ್ರೇಷ್ಠ ದೇವರು ನನಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಕಣ್ಣಲ್ಲಿ ಅಳು ಬಂದ್ಬಿಡುತ್ತೆ ಫುಲ್, ಯಾಕಂತಲೇ ಗೊತ್ತಿಲ್ಲ. ತುಂಬ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಇದೇ ಥರ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೀವು ಯಾರಾದರೂ ನಿಯರ್ ಇದ್ದರೆ, ಈ ಟೆಂಪಲ್ ನಿಯರ್ ಇದ್ದರೆ ಬಂದು ವಿಸಿಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವೇನಾದರೂ ದೂರ ಇದ್ದರೂ ನಮ್ಮ ನರಸಿಂಹಸ್ವಾಮಿ ಇದ್ದಾರೆ, ನಮ್ಮ ಮನೆ ದೇವರು, ನಾವು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅಂತಂದರೂ ಇಲ್ಲಿ ಬಂದು ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ರಾಗುಟ್ಟಳ್ಳಿ ನಿಯರ್ ಕೋಟೆಗಲ್ ಅಂತ ಹೇಳ್ಬಿಟ್ಟು ಇರೋದು ಇಲ್ಲಿ ಇದು ಟೆಂಪಲ್ಲು. ಇಲ್ಲ ಹಾಗೆ ಇದು ರೀಸೆಂಟಾಗಿ ಮಾಡಿರೋದು. ಒಂಥರ ಇದು ಏನಂತಾರೆ ಸುರಂಗ ಸಮಥಿಂಗ್ ಏನೋ ಅಂತಾರೆ, ನನಗೆ ಅಷ್ಟು ನೇಮ್ ವರ್ಡ್ ಬರ್ತಾಯಿಲ್ಲ ಸಡನ್ನಾಗಿ. ನಾರಾಯಣ ಮತ್ತು ಲಕ್ಷ್ಮೀನ ಒಂದು ಕೊಳದಲ್ಲಿರ್ತಾರೆ ಅಲ್ಲ, ಅವರು ವಿಶ್ರಾಂತಿ ಪಡೆಯೋದು ಅದೆಲ್ಲನೂ ಈ ಥರ ಮಾಡಿದ್ದಾರೆ. ಚೆನ್ನಾಗಿತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಗೈಸ್ ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಏನಾದರೂ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಗಂಧ ಕೊಡ್ತಾರೆ, ಅದಕ್ಕೆ ಫೇಸ್ಗೆಲ್ಲ ಗಂಧ ಹಚ್ಕೊಂಡಿದ್ದೆ, ಮತ್ತು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್, ಬಾಯ್ ಬಾಯ್.